ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಪವಿಜಗಿ ವ್ಲಾಗ್. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾವ ಸೈಕಲ್ ತೊಗೊಂಡಿದ್ದೀವಿ ಗೆಸ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತೇಳಿ. ನೋಡಿ, ಇದೇನೇ ನಾವು ತೊಗೊಂಡಿರೋ ಸೈಕಲ್ಲು, ಫಾಂಟಮ್ ಅಂತೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಅದನ್ನು ಬೇಕಿದ್ದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅವ್ರದ್ದು ಫುಲ್ ವೀಡಿಯೋ ಅಪ್ಡೇಟ್ ಮಾಡಿಬಿಟ್ಟು ಯಾರಿಗೆ ಬೇಕು ಅವರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು. ಸೈಕಲ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಮತ್ತು ನಾಳೆ ನನ್ನ ಮಗಂದು ಬರ್ತಡೇ ಇರೋದ್ರಿಂದ ಅಚ್ಫನ್ ಡೇಟ್ಸ್ ಆ್ಯಂಡ್ ನಟ್ಸ್ ಅವ್ರ ಹತ್ರ ನಾವು ಮಕ್ಳಿಗೋಸ್ಕರ ಅವ್ರ ಕ್ಲಾಸಲ್ಲಿ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಡ್ರೈ ಫ್ರೂಟ್ಸು, ಡೇಟ್ಸ್ ಆ್ಯಂಡ್ ನಟ್ಸು, ತುಂಬ ವೆರೈಟೀಸ್ ಇದೆ. ಪ್ರತಿಯೊಂದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ವೀಡಿಯೋ ಅಲೋ ಇರಲಿಲ್ಲ. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿಂದ ಬಂದು ಚಾಕ್ಲೇಟ್ ವೆರೈಟೀಸ್ ಸ್ಟಾರ್ಟ್ ಆಗುತ್ತೆ. ತುಂಬ ವೆರೈಟೀಸ್ ಇದೆ. ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿದೆ. ಲಾಸ್ಟ್ ಇಯರು ಇಲ್ಲೇನೆ ತೊಗೊಂಡಿದ್ದೆ ಚಾಕ್ಲೇಟ್ ಅವನಿಗೆ. ಇದು ಬಂದು ಪರ್ ಕೆಜಿ 550 ಸ್ಟಾರ್ಟ್ ಆಗುತ್ತೆ. 1000 ರೂಪೀಸ್ ತನಕನೂ ಸಹ ಸಿಗುತ್ತೆ ಚಾಕ್ಲೇಟ್ಸು. ನಾವಿವಾಗ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಾಯಿತು. ಇವಾಗ ಟೀಚರ್ಸ್ಗಳಿಗೆ ಅಂತ ಅಂದ್ಬಿಟ್ಟು ಸ್ವೀಟ್ಸ್ ತೊಗೊಳ್ಳೋಣ ಅಂಥೇಳಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತಾಯಿದ್ದೀವಿ. ನಾವು ಇವಾಗ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ. ನೋಡ್ತಾ ಇರಬಹುದು, ಇಲ್ಲಿ ಅವ್ರ ಟೀಚರ್ಸ್ಗೆ, HMಗೆ ಮತ್ತು ಸ್ಟಾಫ್ಗಳಿಗೆ ಸ್ವೀಟ್ಸ್ ಕೊಡೋಣ, ಮಕ್ಳಿಗೆ ಕೊಟ್ಟಿರೋ ಥರ ಚಾಕ್ಲೇಟ್ಸ್ ಬೇಡ ಅಂತಂದ್ಬಿಟ್ಟು ನಾವಿಲ್ಲಿ ರೋಸ್ ಕೋಕೋನಟ್ ಬರ್ಫಿ ಮತ್ತು ಕೇಸರ್ ಬಾದಾಮ್ ಪೇಡನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಸಹ ನೋಡಿದ್ವಿ. ಹಾಗೆ ಇಲ್ಲಿ ಅಂಕಲ್ಲು ಸ್ವೀಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಇವನು ನೋಡಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದ, ಡ್ರಾಮಾ ಜೂನಿಯರ್ಸ್ ಅಲ್ಲ ಅಂತಂದ್ಬಿಟ್ಟು ಅವನಿಗೆ ಕಾಂಪ್ಲಿಮೆಂಟ್ರಿಯಾಗಿ ಸಮೋಸ ಮತ್ತು ಸ್ವೀಟ್ಸ್ ಎಲ್ಲನೂ ಸಹ ಕೊಟ್ಟರು ಅವರು. ಹಾಗೇನೆ ತೊಗೊಂಡು ಬರಬೇಕಾದ್ರೆ ಅವನನ್ನು ರೆಕಗ್ನೈಸ್ ಮಾಡಿ ಅವನಿಗೆ ಸ್ವೀಟ್ಸ್ ಎಲ್ಲ ತಿನ್ನಿಸಿ ಒಬ್ಬರು ಪೇರಿದ್ರು, ಮಾತಾಡಿಸ್ಬಿಟ್ಟು ತುಂಬ ಖುಷಿಪಟ್ಟು ಫೋಟೋ ಎಲ್ಲ ತೊಗೊಂಡು ಕಳಿಸಿದ್ರು. ನೋಡ್ತಾ ಇರ್ಬೋದು, ಇವರೇ ಅವರು. ಬನ್ನಿ, ಇವಾಗೆಲ್ಲ ಚಾಕ್ಲೇಟ್ಸು, ಸ್ವೀಟ್ಸು ಎಲ್ಲ ಪರ್ಚೇಸಿಂಗ್ ಆಯಿತು. ನಾನು ನಿಮಗೆ ಹೇಳಿದೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಬಟ್ಟೆ ತೊಗೊಂಡ್ವಿ, ಎಷ್ಟಾಯಿತು ಏನು ಅಂತೆಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ತೋರಿಸ್ತೀನಿ. ನಾನು ಕೆಲವೊಂದು ಮೈಸೂರಲ್ಲೂ ಸಹ ಪರ್ಚೇಸ್ ಮಾಡಿದ್ವಿ. ಮೈಸೂರಿಗೆ ಹೋಗಿದ್ವಿ, ಅದು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ನಾನು. ಬನ್ನಿ ಇವಾಗ ಒಂದೊಂದಾಗಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಬಂದು ಸುಮಂಗಲಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ, ಪಾರ್ಟಿ ವೇರ್ಗೆಲ್ಲ ವಿತ್ ಬ್ಲೌಸ್ ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ, ಆ ಫೋಟೋದಲ್ಲಿ ಕಾಣಿಸ್ತಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಅದು ಗೋಲ್ಡ್ ಕಲರು, ಇದು ರೋಸ್ ಗೋಲ್ಡ್ ಅಷ್ಟೇ. ನೋಡಿ, ಬ್ಲೌಸ್ ಈ ಥರ ಬರುತ್ತೆ. ಸ್ಲೀವ್ಲೆಸ್ ಇದೆ, ನಾವು ಅಟ್ಯಾಚ್ ಮಾಡಿಸ್ಕೋಬೇಕಾಗತ್ತೆ. ಸ್ಲೀವ್ಸ್ ಕೊಟ್ಟಿರ್ತಾರೆ ಅದರಲ್ಲೇ. ಪಾರ್ಟಿ ವೇರ್ಗೆಲ್ಲ ಇದಕ್ಕೆ ಸಿಂಪಲ್ಲಾಗಿ ಒಂದು ರೋಸ್ ಗೋಲ್ಡ್ ಚೈನ್ ಹಾಕ್ಕೊಂಡ್ರೆ ಸಾಕು, ಗ್ರ್ಯಾಂಡ್ ಕಾಣಿಸುತ್ತೆ. ಸ್ಯಾರಿ ಫುಲ್ ಶೈನಿಂಗ್ ಇದೆ ಅಲ್ವಾ, ಸೊ ಹೆವಿ ಅನ್ನಿಸ್ಬಿಡುತ್ತೆ ಬೇರೆ ಜುವೆಲ್ಸ್ ವೇರ್ ಮಾಡಿದ್ರೆ. ಹಾಗೆ ಇದೊಂದು ಶ್ರಗ್ ತೊಗೊಂಡಿದ್ದೀನಿ, ಅದಕ್ಕೆ 2 ಜೇಬ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟು ನನ್ನ ಮಗನಿಗೆ ಅಂತ ಹೇಳಿ ನಮ್ಮ ಡ್ಯಾಡಿ ಸ್ವೆಟರ್ ತೆಗೆದಿಟ್ಟಿದ್ರು. ಬಿಕಾಸ್ ಇವಾಗ ವಿಂಟರ್ ಟೈಮ್ ಅಲ್ವಾ, ಕೋಲ್ಡ್ ವೆದರ್ ಇದೆ ಅಂಥೇಳಿ. ಹಾಗೆ ಒಂದು ಕ್ಯಾಪು. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಮಕ್ಕಳೆಲ್ಲ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಹಾಕೊಳ್ಳಲ್ಲ, ಇವನು ಹಾಗೇನೆ. ಬಟ್ ಇದು ಸಾಫ್ಟಾಗಿ ಚೆನ್ನಾಗಿದೆ, ಇಷ್ಟ ಆಯಿತು ಅವನಿಗೂ. ಹಾಗೇನೆ ಸ್ಲಿಪ್ಪರ್ ಪರ್ಚೇಸ್ ಮಾಡಿದೆ. ನೋಡಿ, ಇದು ಒಂದು ಸ್ಲಿಪ್ಪರು. ಇದು ಈ ಥರ ಸ್ಲಿಪ್ಪರ್ ಇರಲಿಲ್ಲ ನನ್ನ ಹತ್ರ ಈ ಕಲರಲ್ಲಿ. ಯೂಶ್ವಲಿ ನಾನು ಆ ಥರ ಲೈಟ್ ಕಲರ್ ಯೂಸ್ ಮಾಡಲ್ಲ, ಬ್ಲ್ಯಾಕೇನೆ ಇರಲಿ ಅಂತ ಅಂದ್ಬಿಟ್ಟು ಲೈಟ್ ಕಲರ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗೇನೆ ಇದು ಬಂದು ಬ್ಯಾಂಗ್ಳೂರಲ್ಲಿ ಎಸ್ಟರ್ಡೇ ಮಾಡಿದ್ದು ಶಾಪಿಂಗು, ಸ್ಟೈಲ್ ಯೂನಿಯನ್ ಮತ್ತು ಜುಡಿಯೋನಲ್ಲಿ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಅಲ್ಲೆಲ್ಲ ತೊಗೊಳೋದಕ್ಕಾಗಲ್ಲ, ಕಾಸ್ಟ್ಲಿ ಇರುತ್ತೆ ಪ್ರೈಸು, ಹಾಗೆ ಹೀಗೆ ಅಂತಂದ್ಬಿಟ್ಟು ನಾನಿವಾಗ ವಿತ್ ಪ್ರೈಸ್ ತೋರಿಸ್ತೀನಿ ಬನ್ನಿ ನಾನು ನಿಮಗೆ, ಓಕೆನಾ? ಈ ಟೀ ಶರ್ಟ್ ಎಲ್ಲ ಬಂದು ಸ್ಟಾರ್ಟಿಂಗ್ ಪ್ರೈಸು ನೋಡಿ 169 ರೂಪೀಸ್ ಅಷ್ಟೇ. ನಾವು ಹೊರಗಡೆ ತೊಗೊಂಡ್ರೆ 150 ರೂಪೀಸ್ ಇರುತ್ತೆ ಅಷ್ಟೇ. ಇದು ಬಂದು 179. ಇದು ಒಂದು ಸ್ವಲ್ಪ ಫುಲ್ ಸ್ಲೀವ್ ಇದೆ ಅಲ್ವಾ, ಹಾಗಾಗಿ ಇದು ಬಂದು 399 ರೂಪೀಸ್ ಆಗಿದೆ. ಹೊರಗಡೆ ತೊಗೊಂಡ್ರೆ ಏನಿಲ್ಲ 350 ರೂಪೀಸ್ ಬಿದ್ದಿರುತ್ತೆ ಅಷ್ಟೇ. ಹಾಗೆಯೇ ನೈಟು ಸೆಕೆ ಅಂತ ಹೇಳ್ತಾನೆ ಜತಿನು, ಹಾಗಾಗಿ ದೊಡ್ಡವನಾಗಿದ್ದಾನೆ, ಟೈಟ್ ಆಗಿಬಿಟ್ಟಿತ್ತು.
ಬನಿಯನ್ಸ್ ಎಲ್ಲ 2 ಬನಿಯನ್ ತೊಗೊಂಡೆ ಡಬಲ್ ಶೇಡ್ಸಲ್ಲಿ. ಈ ಶರ್ಟ್ ನೋಡ್ತಾ ಇರಬಹುದು ಪುಲ್ಲೋವರ್ ಇದು ಬಂದು ನನ್ನ ಹಸ್ಬೆಂಡಿಗೆ ತೊಗೊಂಡಿದ್ದು. ಹಾಗೆಯೇ ಈ ಥರ ಪ್ಯಾಂಟ್ ಇರಲಿಲ್ಲ ಅವ್ರ ಹತ್ರ, ಯಾವಾಗಲೂ ರೆಗ್ಯುಲರಾಗಿ ಒಂದೇ ಥರ ನಾರ್ಮಲ್ ಜೀನ್ಸ್ ವೇರ್ ಮಾಡ್ತಾಯಿದ್ರು. ಇದು ಬಂದು ಫುಲ್ ಸ್ಟ್ರೈಟ್ ಕಟ್ ಪ್ಯಾಂಟು, ಚೆನ್ನಾಗಿದೆ. ಇದ್ರದ್ದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತಂದ್ಬಿಟ್ಟು ತೊಗೊಂಡಿರೋದಲ್ಲ. ನೆಕ್ಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಬರುತ್ತಲ್ಲ, ಅದರಲ್ಲಿ ನೋಡಬಹುದು ಹೇಗಿದೆ ಡ್ರೆಸ್ಸು, ಯಾವ ಥರ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ಹೇಳಿ. ಹಾಗೆ ಇದೊಂದು ಟೀ ಶರ್ಟ್ ತೊಗೊಂಡ್ವಿ. ಈ ಟೀ ಶರ್ಟ್ ಬಂದು ಜಸ್ಟ್ 199 ರುಪೀಸ್ ಅಷ್ಟೇ. ನೋಡಿ, ಮಕ್ಳಿಗೂ ಸೇಮ್ ರೇಟು, ದೊಡ್ಡವ್ರಿಗೂ ಸೇಮ್ ರೇಟು, ಬಟ್ ವರ್ತ್ 200 ರುಪೀಸ್ಗೆ ಇನ್ಯಾವ ಥರ ಬರುತ್ತೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಹೊರಗಡೆ ತೊಗೊಂಡ್ರೆ ಒಂದು ಸರಿ ಹಾಕ್ಕೊಳ್ಳೋದು ಮತ್ತು ಏನೋ ಯೂಸ್ ಆ್ಯಂಡ್ ಥ್ರೋ ಮಾಡಬೇಕಾಗತ್ತೆ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿಯಲ್ಲಿ ತೊಗೊಂಡಿರೋದು. ಹಾಗೆ ಅದೊಂದು ಬ್ಲ್ಯಾಕ್ ಕಲರ್ ಜೀನ್ಸ್ ತೊಗೊಂಡ್ವಿ. ಮತ್ತು ಇದು ಒಂದು ವಿಂಟರ್ ಸೀಸನ್ಗೆ ಅಂತಂದ್ಬಿಟ್ಟೇ ತೊಗೊಂಡಿರೋದು. ಇವಾಗ ದೊಡ್ಡವನಾಗಿದ್ದಾನಲ್ವ ಅವನು, ಎಲ್ಲ ಟೈಟ್ ಆಗಿಬಿಟ್ಟಿದೆ ಅವನ ಡ್ರೆಸ್ಸು. ಅವನಿಗೂ ತುಂಬ ತಿಂಗಳಾಗಿತ್ತು ನಾವು ಅವನಿಗೆ ಶಾಪ್ ಮಾಡಿ ಬಟ್ಟೆಗಳು. ಹಾಗಾಗಿ ಬರ್ತಡೇ ಟೈಮ್ ಅಲ್ವ, ಹೆಂಗಿದ್ರು ಹೋಗಿದ್ವಲ್ಲ ಅಂತೇಳಿ ತೊಗೊಂಡ್ವಿ. ಇದು ಲಾಸ್ಟ್ ಅವನಿಗೆ ಅಂತಂದ್ಬಿಟ್ಟು ಟೀ ಶರ್ಟು ವೈಟ್ ಕಲರಲ್ಲಿ ಇರಲಿಲ್ಲ ನೋಡಿ. ಇದು ಅಷ್ಟೇ 199 ಅಷ್ಟೇ. ಯಾವ್ದು ಚೆನ್ನಾಗಿತ್ತು ಜೊತೆಂದು ಕಲೆಕ್ಷನ್ಸು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಒಂದು ಟಾಪ್ ಮತ್ತು ಲೆಗಿನ್ಸ್ ತೊಗೊಂಡಿದ್ದೀನಿ ನೋಡಿ. ಸ್ಲೀವ್ಗೂ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಫುಲ್ ಟಾಪು ಫ್ರಂಟು ಬ್ಯಾಕ್ ಎಲ್ಲ ಬಂದು ಗೋಲ್ಡ್ ಕಲರಲ್ಲಿ ಪ್ರಿಂಟೆಡ್ ವರ್ಕ್ ಇದೆ. ಇದಕ್ಕೆ ಗೋಲ್ಡ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ. ಸ್ಟ್ರೆಚಬಲ್ ಪ್ಯಾಂಟ್ ಇದು. ತುಂಬ ದಪ್ಪ ಇರೋರು ಈ ಥರ ಸಿಗುತ್ತೋ ಸಿಗಲ್ವೋ ಅಂತ ಇರ್ತೀರಾ, ಇಲ್ಲ ಇದು ಸ್ಟ್ರೆಚಬಲ್ ಪ್ಯಾಂಟ್ ಇದು, ಸೊ ಎಲ್ಲರೂ ಯೂಸ್ ಮಾಡ್ಬೋದು. ಹಾಗೆ ಜುಡಿಯೋದಲ್ಲಿ ಒಂದು ಲಿಪ್ ಬಾಮ್ ತೊಗೊಂಡಿದ್ದೆ, ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.